ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ. ಕೆಎಸ್ ಈಶ್ವರಪ್ಪ ಪಿಎ ವಿನಯ್ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳನ್ನೇ ದೂರ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ. ನೀವು ಹೀಗೆಲ್ಲ ತೋರಿಸಿದ್ರೆ ನಾವೇನ್ ಮಾಡೋಣ, ನೀವು ಹಾಗೆಲ್ಲ ತೋರಿಸೋದ್ರಿಂದ ನಮಗೇನೂ ತೊಂದರೆ ಆಗಲ್ಲ. ಇನ್ಫ್ಯಾಕ್ಟ್ ಅವರು ನಮ್ಮ ಅಧಿಕೃತ PAಗಳೇ ಅಲ್ಲ, ನಿಮ್ಮ TRPಗೋಸ್ಕರ ನೀವು BSY PA ಈಶ್ವರಪ್ಪ PA ಅಂತ ಹೇಳ್ತಾ ಇದ್ದಾರೆ ಹೊರತು ಅವ್ರು ಯಾರು ನಮ್ಮ PAಗಳೇ ಅಲ್ಲ. ಆದರೆ ನಮ್ಮ ಹೆಸರನ್ನ ಬಳಸ್ಕೊಂಡು ನೀವು TRPಯನ್ನು ಹೆಚ್ಚಿಸ್ಕೊತಾ ಇದ್ದೀರಾ ಅಂತ ಮಾಧ್ಯಮಗಳ ಮೇಲೆ ಮುಗಿಬಿದ್ದಿದ್ದಾರೆ ಕೆಎಸ್ ಈಶ್ವರಪ್ಪ. ಹಾಗಾದ್ರೆ ಮೊನ್ನೆ ದಾವಣಗೆರೆಯಲ್ಲಿ ವಿನಯ್ ಸಮರ್ಥಿಸಿಕೊಂಡು ಮಾತನಾಡಿದ್ರಲ್ಲ ಈಶ್ವರಪ್ಪನವರೇ, ವಿನಯನ್ನ ನೀವು ಯಾಕೆ ಸಮರ್ಥಿಸ್ಕೋಬೇಕಾಗಿತ್ತು? ಇವತ್ತಾಡೋ ಮಾತನ್ನು ಅವತ್ತೇ ಆಡ್ಬೋದಾಗಿತ್ತು. ಅವ್ರು ನನ್ನ PAನೇ ಅಲ್ಲಪ್ಪ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಬಾರಿ ನೀವು ಸಮರ್ಥಿಸ್ಕೋತೀರಾ, ಇನ್ನೊಂದು ಬಾರಿ ಮಾಧ್ಯಮವನ್ನ ದೂರ್ತೀರಾ. ಅಂದ್ರೆ ನೀವು ಮಾಡುವ ತಪ್ಪುಗಳಿಗೆ ನೀವು ಯಾಕೆ ಮಾಧ್ಯಮದವರನ್ನ ದೂರಬೇಕು ಅಂತಕ್ಕಂಥದ್ದು ವಿಚಾರ ಏನಿದೆ ಅದನ್ನು ನಾವು ಪ್ರಸಾರ ಮಾಡಿರ್ತೀವಿ. ಅದರಿಂದ ಈಶ್ವರಪ್ಪನವ್ರನ್ನ ತೋರಿಸಿ ಅಥವಾ ಯಡಿಯೂರಪ್ಪನವ್ರನ್ನ ತೋರಿಸಿ TRP ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗೆ TRP ಜಾಸ್ತಿ ಆಗುತ್ತೆ ಅನ್ನೋದಾಗಿದ್ರೆ 24 ಗಂಟೆ ಅವರು ಪ್ರೋಗ್ರಾಮ್ಗಳನ್ನೇ ಮಾಡ್ತಾ ಇದ್ರು. ಆದರೆ ಆ ರೀತಿ ಅಲ್ಲ. ಮಾತಿಗೂ TRP ಅಂತಕ್ಕಂಥದ್ದಲ್ಲ. ಸತ್ಯ ಯಾವತ್ತಿದ್ರೂ ಕಹಿ ಇರುತ್ತೆ. ಆ ಕಹಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದು ಕಹಿಯನ್ನು ಅರಗಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ಈ ರೀತಿ ಮಾಧ್ಯಮಗಳ ಮುಂದೆ ಮಾಧ್ಯಮಗಳ ಮೇಲೆ ಮುಗಿ ಬೀಳ್ತಾರೆ. ಈಶ್ವರಪ್ಪನವರು ಮಾಧ್ಯಮಗಳ ಮೇಲೆ ಮುಗಿ ಬೀಳ್ತಾ ಇರ್ತಕ್ಕಂಥದ್ದು, ಮಾಧ್ಯಮದವ್ರನ್ನ ಆರೋಪಿಸೋದು ದೂರೋದು ಇದೇ ಹೊಸದೇನಲ್ಲ. ಈ ಹಿಂದೆ ಕೂಡ ಹಂಗೆ ಮಾಡಿದ್ರು, ಈಗಲೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಅವ್ರು ಯಾರು ನಮ್ಮ PAಗಳೇ ಅಲ್ಲ, ನಿಮ್ಮ ರೇಟಿಂಗ್ಸ್ಗೋಸ್ಕರ ನೀವು ನಮ್ಮ ಹೆಸರನ್ನ ಬಳಸ್ಕೊತಾ ಇದ್ದೀರಾ ಅಂತ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಸೊ ವಿನಯ್ ಅಂತಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರಬಹುದು, ಈಶ್ವರಪ್ಪನವರ ಜೊತೆ ಗುರುತಿಸಿಕೊಂಡಂತಹ ವ್ಯಕ್ತಿ. ಒಂದು ರೀತಿ ಈಶ್ವರಪ್ಪನವರ PA ಅಂತಲೇ ಹೇಳಲಾಗುತ್ತೆ. ಈ ವಿನಯ್ ಅವರನ್ನು ಕಿಡ್ನ್ಯಾಪ್ ಮಾಡಿಸೋದಕ್ಕೆ BS ಯಡಿಯೂರಪ್ಪನವರ PA ಪ್ರಯತ್ನ ಪಟ್ಟಿದ್ರು. ಇದಾಗಲೇ ಒಂದು ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣದ ಬೆನ್ನತ್ತಿ ಹೋದಾಗ ಕೊನೆಗೆ ಅದು BS ಯಡಿಯೂರಪ್ಪನವರ PA ಇಂದ ಆಗಿರ್ತಕ್ಕಂಥದ್ದು ಅನ್ನುವಂತಹ ಅನುಮಾನ ವ್ಯಕ್ತವಾಯಿತು. ಆ ಸುದ್ದಿಯನ್ನು ನಾವು ಒಂದು ಸುದ್ದಿಯನ್ನಾಗಿ ಪ್ರಸಾರ ಮಾಡ್ತಾ ಇದ್ವಿ. ಅದಕ್ಕೆ ಯಡಿಯೂರಪ್ಪನವರು ಕೂಡ ಅವ್ರ ಪರವಾದಂಥವ್ರನ್ನ ಸಮರ್ಥಿಸ್ಕೊಂಡಿದ್ರು. ಮೊನ್ನೆ ದಾವಣಗೆರೆಯಲ್ಲಿ ಈಶ್ವರಪ್ಪ ಕೂಡ ವಿನಯ್ನ ಸಮರ್ಥಿಸ್ಕೊಂಡಿದ್ರು. ಆದರೆ ಇವತ್ತು ಏಕಾಏಕಿ ನೀವು ಮಾಧ್ಯಮದವರೇ ಸರಿ ಇಲ್ಲ, ನಮ್ಮ ಹೆಸರನ್ನ ಬಳಸ್ಕೊಂಡು ನೀವು ರೇಟಿಂಗ್ಸ್ ಹೆಚ್ಚಿಗೆ ಮಾಡ್ಕೋತಾ ಇದ್ದೀರಾ ಅಂತ ಮಾಧ್ಯಮದವರ ಮೇಲೆ ಮುಗಿಬಿದ್ದಿದ್ದಾರೆ.